ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಎಷ್ಟೋ ದಿವಸ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಏನಿಗೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ ಇನ್ಮೇಲಿಂದ ಫುಲ್ಲು ಚಿಲ್ಲಾಗಿ ಮಸ್ತಾಗಿರೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿಂದ ನಮ್ಮ ಮನೇಲಿ ಫಂಕ್ಷನ್ ಸ್ಟಾರ್ಟ್ ಆಗಿದೆ. ಏನು ಫಂಕ್ಷನ್ ಎತ್ತ ಅಂತ ನಾನು ಬ್ಲಾಗಲ್ಲಿ ಹೋಯ್ತಾ ಹೇಳ್ಕೊಬರ್ತೀನಿ. ಇವತ್ತಿಂದ ಫುಲ್ಲು ಮಸ್ತ್ ವೀಡಿಯೋ ಬರುತ್ತೆ, ನೋಡಿ ಎಂಜಾಯ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಇನ್ನೊಂದು ಏನಂದರೆ ಇವತ್ತು ನಮ್ಮ ಮನೇಲಿ ಎಲ್ಲರೂ ಬರ್ತಾಯಿದ್ದಾರೆ ವ್ಲಾಗಲ್ಲಿ, ಎಲ್ಲರನ್ನೂ ತೋರಿಸ್ತೀನಿ. ಫಸ್ಟು ಫಂಕ್ಷನ್ ನಮ್ಮ ಮನೇಲಿ ಎಷ್ಟೋ ವರ್ಷ ಆದಮೇಲೆ ನಡೀತಾ ಇರೋದು. ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ, ಎಂಜಾಯ್ ಮಾಡಿ. ಫುಲ್ಲು ವ್ಲಾಗ್ ಇನ್ಮೇಲಿಂದ ನಮ್ಮ ಮನೆಯವ್ರ ಜೊತೆ ಎಲ್ಲ ವ್ಲಾಗ್ ಮಾಡ್ತಾಯಿರ್ತೀನಿ. ನಿಮ್ಮ ಸಪೋರ್ಟ್ ಮಾಡ್ತಾಯಿದ್ರೆ ನಾನು ಮಸ್ತಾಗಿ ವೀಡಿಯೋಗಳು ಮಾಡ್ತೀನಿ. ಬನ್ನಿ ಮುಂದೆ ಹೋಗೋಣ. ನೋಡಿ ಫ್ರೆಂಡ್ಸ್, ಈ ಹೂವು ಏನಕ್ಕೋಸ್ಕರ ಅಂದರೆ ಈ ಹೂವು ಬಂದ್ಬಿಟ್ಟು ನಾನು 2 ಗಿಡ ಸಾಕ್ತಾಯಿದ್ದೀನಿ. ಆ 2 ಗಿಡಗೋಸ್ಕರ ನಾನು ಹೂವು ತಗೊಬಂದಿದ್ದೀನಿ. ಮನೇಲಿ ಪೂಜೆ ಅಲ್ವಾ, ಅದಕ್ಕೋಸ್ಕರ ಹೂವು ದೇವ್ರಿಗೂ ಹಾಕ್ಬೇಕಲ್ವ, ಅದಕ್ಕೋಸ್ಕರ. ನಿಮಿಷ ಹಂಗೆ ರೀ ಫ್ರೆಂಡ್ಸ್. ಒಂದು ತುಳಸಿ ಗಿಡ, ಒಂದು ವಿಳೆದೆಲೆ. ನನ್ನ ರೂಮ್ ಫುಲ್ಲು ರೆಡಿ ಮಾಡ್ತಾಯಿದ್ದೀನಿ. ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ರೂಮ್ನ. ಎಲ್ಲ ಫುಲ್ ಕ್ಲೀನ್ ಆಗೈತೆ. ಲಾಟ್ರಿ ಹೊಡಿತಾ ಇದ್ದೀನಿ ಇವಾಗ. ನಮ್ಮಪ್ಪಗೆ ಹೂವು ಹಾಕಕ್ಕೆ ಬಂದಿದ್ದೀನಿ ಫ್ರೆಂಡ್ಸ್. ನಮ್ಮಪ್ಪಗೆ ಹೂವು ಹಾಕಿದ್ದೀನಿ. ಈ ಶುಭ ಕಾರ್ಯ ನಮ್ಮಪ್ಪ ಇಲ್ಲ, ಅದೊಂದು ಬೇಜಾರು. ನಮ್ಮಪ್ಪ ನಮ್ಮ ಅಕ್ಕನ ಮದುವೆ ಇನ್ನೂ ಸೂಪರಾಗಿ ಮಾಡಿರೋರು, ಏನು ನೋಡೋಕ್ಕಾಗಲ್ಲ. ಊಟ ಎಲ್ಲ ರೆಡಿ ಆಯ್ತಾ ಇದೆ. ಒಳ್ಳೆ ಊಟ, ಬ್ಯಾಟಿಂಗ್ ಮಾಡಕ್ಕೆ ಕೊಡೋದು ಇವತ್ತು. ಗಂಜಿ ಅಂಗಡಿಗೆ ಹೋಗ್ಬೇಕು ಇವಾಗ. ಏನೋ ಇಸ್ಲು ಬೇಕಂತೆ, ಇಸ್ಲು ತಗೊಬಂದು ಒಳ್ಳೊಳ್ಳೆ ಅಡುಗೆ, ಒಳ್ಳೊಳ್ಳೆ ಮಸ್ತಾಗಿ ಪಾಯಸ ಗೀಸ ಒಂದು 4-5 ಥರ ಅಡುಗೆ ಮಾಡೋರೆ. ಇವತ್ತು ಫುಲ್ ಬ್ಯಾಟಿಂಗ್ ಮಾಡೋದೆ. ಏನು ಫಂಕ್ಷನ್ ಅಂತ ಹೇಳ್ತೀನಿ, ಸೀಕ್ರೆಟಾಗಿರ್ರಿ. ಏನು ಫಂಕ್ಷನ್ ಅಂತ ಹೇಳ್ತೀನಿ. ನನಗಂತೂ ಖುಷಿ ಆಗ್ತಾಯಿದೆ. ಮುಂದೆ ನೋಡೋಣ. ಪೂಜೆ ಅಲ್ಲೇ ಕೆಳಗೆ ಒಂದೇ ನಿಮಿಷ ಬೇಡ ಸಾಕು. ಅಕ್ಷತೆ ಕೈಯಲ್ಲಿರೋದು 2 ಕಡೆನೂ ಹಾಕು. ಅಲ್ಲಿ ಮನೆಗೆ ಹಾಕು, ಅಲ್ಲಿ ಹಾಕು. ಹಾಂ ಅಷ್ಟೇ. ಕೈ ಮುಗ್ಕೊ ಚೆನ್ನಾಗಿ. ಏನು ಸಂತೋಷ, ನಾವು ಸಂತೋಷ. ಇರೋದಿಮ್ಮ ಸುಮ್ಮನೆ
ಕಾಲು ಮುಕ್ಕೊಂಡು ಇಂದ ಹಾಕಿ ಇನ್ನೊಂದೆರಡು ಅಕ್ಕಿ ಈ ಕಡೆ ಸಾಕು ಕಲರ್ ಬಂದು ಲೇಟಾಗಿ ಬರ್ಬೇಕಾ 10 ವರ್ಷ ಆದ್ಮೇಲೆ ಅಂತ ಆಗೋದು. ಅಬ್ದುಲ್ಲಾ ಚಿಕ್ಕೋಣಲ್ಲಿ ಅಲ್ಲ ಅಬ್ದುಲ್ಲಾನಾ ಅಲ್ಲ ಅಬ್ದುಲ್ಲಾ ಆಯ್ತಲ್ಲ ಎಲ್ಲರಿಗೂ ಹಾಂ ಆಯಿತು ಬಾ ಎತ್ಕೊಡ್ರಿ ನೀವಿಬ್ರು ಯಾಕೆ ಸಿಕ್ಕಿಲ್ಲ ಇರ್ಲಿ ಬಿಡಮ್ಮ ಸಣ್ಣವ್ರು ಬಿಡು ಹಿರಿಯರು ಮಾಡಿದ್ರೆ ಬಿಡಿ ಇಲ್ಲಿ ಬನ್ರಿ ಇರಿ ಇರಮ್ಮ ಇರಮ್ಮ ಬಿಡ್ತೀನಿ ಹಾಂ ಹಿಡ್ಕೊಡಿ ಬಿಡ್ಲ ಹಿರಿಯರು ಇಲ್ಲಿ ಬಂದವ್ರು ಸೊಂಟ ಕೂರಿಸ್ರಿ ಬಂದ್ಗಡೆ ಕೊಡಮ್ಮ ಹೂವನ ಇದನ್ನ ಹಿಡ್ಕೊಂಬ ನೆಕ್ಸ್ಟ್ ಹುಷಾರು ಹಂಗೆ ಹಿಡ್ಕೊ ಹುಷಾರು ಆಯ್ತಾ ಹಾಂ ನಿಧಾನ ಹಾಂ ಫಸ್ಟು ನೀನು ನೀನು ತಟ್ಟೆ ಬಂದ ಬನ್ನಿಲ್ಲ ಕೈ ನೀರು ನೀವು ಹೋಗು ನಾನು ಆಮೇಲೆ ಅದೇ ಮೂರ್ತಿ ಹೋಗಿ ಸ್ಮೈಲ್ ಪ್ಲೀಸ್. ಎಲ್ಲ ಚಪ್ರ ಪೂಜೆಗೆ ಹೋಗೋರೆ, ನಾವು ಹೋಗೋಣ ಚಪ್ರ ಪೂಜೆಗೆ. ಮೇಲಿಡು ಕಂಬು ಅದೆಲ್ಲ ಕಟ್ಟಿ ಅಲ್ಲ ದೇವ್ರ ನೆನ್ಸ್ಕೊಂಡು ಏನು ಮನೆಯವರೆಲ್ಲ ಅಂತ ಅರಸ್ಕೊಂಡು ದೇವ್ರನ್ನ ಮುಂದಕ್ಕೆ ತಗೋ ಮುಂದಕ್ಕೆ ತಗೋ ಹಂಗೆ ಮುಂದಕ್ಕೆ ಹಿಂದಕ್ಕೆ ತಗೋ ಇನ್ನೊಂದ್ಸತಿ ತಗೋ ಆಗುತ್ತಾ ಅದನ್ನು ದೇವ್ರನ್ನ ತರಿಸ್ಕೊಂಡು ನೆನೆಸ್ಕೊ ಅದನ್ನು ಇಟ್ಕೊಂಡು ನೆನೆಸ್ಕೊ ಸೂರ್ಯದೇವನ ನೆನೆಸ್ಕೊ ಸೂರ್ಯದೇವನ ನೆನೆಸ್ಕೊಂಡು ಅದನ್ನು ಕಟ್ಕೊಂಡು ಭೂಮಿ ತಾಯಿನ ನೆನೆಸ್ಕೊಬೇಕು ನೆನೆಸ್ಕೊ ಕಟ್ಟು ಅದಕ್ಕೆ ಪರವಾಗಿಲ್ಲ ಬ್ಲಾಗ್ ಮಾಡೋಕ್ಕೆ ಏನೇನೋ ಏನಂಟೆ ಬ್ಲಾಗ್ ಮಾಡೋಕ್ಕೆ ಏನೇನೋ ಮಾಡ್ತಾ ಇದೆಯಾ ಬಿಟ್ಟಣ
ಈಗ ನಾನು ಮಾಡಿಸ್ಕೊಂಡು ಊದ್ಗಡ್ಡಿ 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 ಬಿಡು ಮಾಡಿಸಿ ಅದರಲ್ಲೇ ಇಟ್ಟಿದ್ದೀನಿ ಕಟ್ ಮಾಡಿ ಏನು ಹೇಳ್ತೀಯಾ? ಖುಷಿಯಾಗಿದೆಯಾ? ಫುಲ್ ಡಾನ್ಸ್ ಲೇಯರ್ ಬಿಟ್ಟಿದ್ರೇನು ಅದು ವಿಡಿಯೋ ಮಾಡ್ತಾರ ನೀವೇನು ಹೇಳ್ತೀರಾ ಆಂಟಿ? ಹೇಳ್ತಾರ ಇಲ್ವಾ ಅಂತ ಖುಷಿನಾ? ಐ ಆಮ್ ವೆರಿ ಹ್ಯಾಪಿ ನೀವೇನು ಹೇಳ್ತೀರಾ ಮೇಡಮ್? ನಂಗೆ ಬರ್ತಾ ಇದೆ, ಕಣ್ಣಲ್ಲಿ ನೀರೇ ಬರ್ತಾ ಇಲ್ಲ. ಬಂದು ತೋರಿಸ್ಕೊಂಡು ಬಂದೆ. ಎಷ್ಟಿದ್ರು ನಮ್ಮ ನೀನೇನು ಹೇಳ್ತೀಯ ಗುಣ? ಏನು ಸೂಪರ್ ಆಗಿತ್ತು ಅಂತ ಇದೀನಿ. ಮಮ್ಮಿ ಅವಾಗ ಎಲ್ಲ ಚೆನ್ನಾಗಾಯ್ತು. ನಾನು ಕೇಳೇನೆ ಏನು ಹೇಳ್ತೀರಾ ಭಾವ? ನಾಚ್ಕೋತವ್ರೆ, ಏನು ಹೇಳಲ್ವಾ? ಅವರೆಲ್ಲರಿಗಿಂತ ಖುಷಿ ಆಗ್ಬಿಟ್ಟವ್ರು, ಅವರು ಫುಲ್ ಖುಷಿಯಲ್ಲ ಅವ್ರೆ. ಇಲ್ಲ ನೋಡ್ಬೇಕಾಯ್ತು ನಮ್ಮಮ್ಮ ಟಯರ್ಡ್ ಏನದು? ತಾಯಿ ಮನೆ ತಲಿ ಓಕೆ. ನೀನು ಯಾರು? ನಾನು ಅವ್ರ ಚಿಕ್ಕಮ್ಮ. ಹೌದಾ? ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ಸಂತೂರ್ ಮಮ್ಮಿ, ಸಂತೂರ್ ಮಮ್ಮಿ. ಆ ಕಡೆ ತರ ಈ ಕಡೆ ತರ ಮುಂದೆ ಕೇಳು ಬೇಕು 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 ನನಗೆ ಇದು ಎಲ್ಲ. ಹಂಗೆ ಅಯ್ಯೋ ಅಳ್ತಾ ಇದ್ದಾರೆ ಇನ್ನ ಭಾನುವಾರ ಅವ್ರು ಇಕ್ರಿ. ಅಕ್ಷರ ಅಕ್ಷರ ಬೇಕಾ ಬೇಡವಾ ಕಣ್ಣೀರದಾರೆ ಯಾಕೆ ಇದ್ಯಾಕೆ? ಏ ಅವ್ರ ಮಗ ಸುಮ್ಮನೆ ಮೇಲ ವ್ಯೂಸ್ ಹೋಗುತ್ತೆ, ಸುಮ್ಮನೆ ಗೊತ್ತಿಲ್ಲ ಅವರು. ನೀನ್ ವ್ಯೂಸ್ ಮುಖ್ಯನಾ ಅಕ್ಕನ ಕಣ್ಣೀರ್ ಮುಖ್ಯನಾ? ನನಗೆ ವ್ಯೂಸು ನೋಡಿ guys, ನಮ್ಮ ಅಕ್ಕನ ನೋಡಿ ಈ ಥರ ನಮ್ಮ ಮನೇಲಿ ಎಲ್ಲರೂ ನೋಡ್ರಿ. ನಮ್ಮ ಮಮ್ಮಿ ಫ್ರೆಂಡ್ಸ್, ನಮ್ಮ ಮಮ್ಮಿ ಎಮೋಷನಲ್ ಆಗ್ಬಿಟ್ಟು ಅಳ್ತಾ ಇದ್ದಾರೆ ಫ್ರೆಂಡ್ಸ್. ನಮ್ಮ ಅಕ್ಕ ಇನ್ನೇನು ಮದುವೆ ಮಾಡ್ಕೊಂಡು ಹೋಯ್ತಾಳೆ ಅಂತ. ಇವಾಗ ನಮ್ಮನೇಲಿ ನೀವು ಹುಡುಗರಿಗೆ ಆಗ್ತಿರಲ್ಲ ನೆಕ್ಸ್ಟ್ ನಿಮಗೆ ಅಭ್ಯಾಸ ಆಗುತ್ತೆ ನಮ್ಮ ಅಕ್ಕಗೆ ಇವಾಗ ತಾಯಿ ಮನೆ ತಾಳಿ ಕಟ್ಟೋ ಶಾಸ್ತ್ರ ನಡೀತಾ ಐತೆ ಫ್ರೆಂಡ್ಸ್. ಆಯ್ತಾ ಅಕ್ಷತೆ ಎತ್ಕೊಳ್ಳೋದು ತಗೊಳ್ಳಿ, ಆಮೇಲೆ ಬ್ಲಾಗ್ ಮಾಡಿರಂತೆ. ಸ್ವಲ್ಪ ಸ್ವಲ್ಪ ಅಷ್ಟೊಂದಿಲ್ಲ, ಸ್ವಲ್ಪ ಸ್ವಲ್ಪ ಎತ್ಕೋಬೇಕು, ಸ್ವಲ್ಪ ಸ್ವಲ್ಪ ಎತ್ಕೋಬೇಕು. ಮುಂದೆ ಬನ್ನಿ ಕಟ್ಟವ ಕಾಯಿ ಜಡೆ
ಕುಂಕುಮ ಬಿಟ್ಬಿಡು. ಹಿಡ್ಕೊಳ್ಳ? ಹಿಡ್ಕೊಂಡಿದ್ಯಾ? ನೀನು ಹಂಗೆ ಹಿಡ್ಕೋಬೇಕು. ಯು ಫೀಲಿಂಗ್ ಸ್ಯಾಡ್? ಅರ್ಶಿನ ಕುಂಕುಮ ಇಟ್ಕೊಂಡು. ಅರ್ಶಿನ ಕುಂಕುಮ. ಅದಕ್ಕಾ? ಇದು ಒಂದು ಎರಡನೇ ಹೂವು ಇಟ್ಟು ಸುಮ್ಮನೆ ಹಂಗೆ ಆಗುತ್ತಾ? ಹಾಂ. ಸೊ ಹಾಂ ಅಕ್ಷತೆ ಒಂಚೂರು ಹಾಕು. ಇಂದ ಹೇಮ. ಹ್ಞೂ ಇಲ್ಲೇನು ಹಾಕು ಅಲ್ಲೇ ಇಸ್ಕೊಂಡು. ಅತ್ತೆ ಆಶೀರ್ವಾದ ಎಲ್ಲಿ ಹೇಮ ಆಶೀರ್ವಾದ ಆ ತಾಳಿ ಕಟ್ಕೊಂಡು ಎದು ಬಿಡ್ತಾವ ಎಲ್ಲ ಅಲ್ಲ ಒಂದು ದಿವಸ ತೊಳೆದಿದ್ದಕ್ಕೂ ಪ್ರಯೋಜನ ಆಯಿತು ಹೇಮಂಗೆ. ಮದ್ವೆಗೆ ಎಲ್ಲ ಎಲ್ಲರೂ ಒಂದ್ಸಲಿ ಬಗ್ಗೆ ತಗೋಬಿಡಮ್ಮ. ನಮ್ಮ ಹತ್ರನೇ ಬರ್ಬೇಕಪ್ಪ. ಏನ್ ನಮ್ಮನ್ನೇ ಕರಿತೀರಾ? ನಾವೆಲ್ಲ ಹಂಗೆ ಹೇಳ್ತಾ ಇದ್ದೇವೆ. ನಮ್ಮ ಮದ್ವೆಗೆ ಹಂಗೆ ಹೇಳ್ಬೋದು. ಸುಸ್ತಾಗ್ಬಿಟ್ಟಿದೆ. ಕೇಳ್ಬೇಡ ಹಂಗೆ ಮಾಡಿ ಎಲ್ಲ ನಿಂತ್ಕೊಂಡ್ರೆ ಒಂದ್ಸಲಿ ಇದು ಮಾಡಿ ಮಾಡ್ತಾರೆ. ಇದು ಮಾಡ್ಬೇಕಪ್ಪ ಇದು. ಎಂತ ಜೋಬಲ್ಲಿ ಚಿಕ್ಕವ್ರು ಹೋಗಿ ನಿಂತ್ಕೊಂಡು ಏ, ಗುಡ್ಡ ಇಲ್ಲ. ಈಗ ಬೇಡ ಇವಾಗ ಬೇಡ. ಬೇಡ. ನೀನು ಮದುವೆ ಮಾಡ್ಕೋತಾವ ಅಕ್ಕ ನಿಮ್ಮ ಅಕ್ಕ ಬಾವು. ಹಾಂ ಮುಸ್ಮ ಮೂಮೇಲೆ ವರ್ಷಮನೆ ಅದಿದ್ರೆ ಏನಂತಾರೆ ಸಾಕು ಅನ್ಸಿದೆ ಬಿಡಾಕಿರ್ಲ. ಎಲ್ಲ ತೋರಿಸ್ಕೊಟ್ಟಿದ್ದಾರೆ. ನೆನಚಿರಕ್ಕಲ್ಲ. ನಂಗೆ ಶನಿ ಹೊಡಿತಿದ್ಯಲ್ಲ ಇನ್ನೇನು. ಏನಿಲ್ಲ, ನನ್ನ ತಂಗಿಗೆ ಚೈನ್ ಇಸ್ಕೊತಿದ್ದೀನಿ. ಚೈನ್ ಹಾಕೊಂತ ಇದ್ದಾಳೆ ನನ್ನ ತಂಗಿ. ಚಿನ್ನದ ಚೈನು. ಮೇಲ್ ಐತೆ ಅಳ್ಸೋಯ್ತಕ್ಕ. ಎಲ್ಲ ಶಾಸ್ತ್ರ ಎಲ್ಲ ಆಗಿ ಫಸ್ಟ್ ನಮ್ಮ ಅಕ್ಕಗೆ ಊಟ ಮಾಡಿಸ್ಬೇಕಂತ ಮಾಡಿಸ್ತಾ ಇದ್ದಾರೆ. ಅವಳೆಲ್ಲ ತಿಂದಾದ್ಮೇಲೆ ಆಮೇಲೆ ನಾವು ತಿನ್ಬೇಕಂತ ಬೆಳಿಗ್ಗೆಯಿಂದ ನಾವೇನು ತಿಂದಿಲ್ಲ. ಟೈಮ್ 7 ಗಂಟೆ ಆಯ್ತೈತೆ. ಏನು ಮಾಡೋಕ್ಕಾಗಲ್ಲ, ನಮ್ಮ ಅಕ್ಕಂಗೋಸ್ಕರ ಇರಬೇಕಲ್ವ, ಅದಕ್ಕೆ ಇದೀವಿ. ಬನ್ನಿ ಅವಳು ತಿಂದಾದ್ಮೇಲೆ ನಾವೆಲ್ಲರೂ ತಿನ್ನಕ್ಕೋ. ತಗೊಳ್ಳಿ ಒಂಚೂರು. ಹಾಂ ಅಂಟೆ ಅಲ್ಲೋಡು ಮಾಡ್ಬಿಟ್ಟು ನೀನೇ ತಿಂತಾಯ್ಯ. ನಾನು ಅಕ್ಕ ಬಂತು. ಅದೇ ನಿಮಿಷ ಹ್ಞೂ ಅಕ್ಕ ನೀವು ಹತ್ತು ಕುಡಿ ಮೇಲೆ ಅದು ಉಪ್ಪು ಜಡ್ತೀನಿ. ಚೆನ್ನಾಗಿದ್ಯಾ? ಸೋನು ಬರ್ಸ್ತಾ ಇದ್ದಾಳ. ಚೆನ್ನಾಗಿದೆ ಮಮ್ಮಿ. ಮಾತಾಡಲ್ವ? ಮಾಡಲ್ಲ. ನಮ್ಮಮ್ಮದು ಬೊಟ್ಟು. ನಮ್ಮ ಬಾವ ಮನೆಯವರೆಲ್ಲ ಹೋಯ್ತಾ ಇದ್ದಾರೆ ಕಾರಲ್ಲಿ ಅವ್ರ ಮನೆಗೆ. ಫ್ರೆಂಡ್ಸ್ ಎಲ್ಲ ಮುಗೀತು ಫಂಕ್ಷನ್ ಎಲ್ಲ. ಒಳ್ಳೆ ಊಟ ಮಾಡಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ದೀನಿ. ಸಕ್ಕದಾಗಿ ಆಯಿತು ಮಾತ್ರ. ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಪ್ಲೀಸ್ ಯಾರ್ಯಾರು ನನ್ನ ವೀಡಿಯೋಗೆ ಫಾಲೋ ಮಾಡಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಅವರೆಲ್ಲರಿಗೂ ನನ್ನ ಮನಸ್ಸಿಂದ ಥ್ಯಾಂಕ್ಸ್ ಹೇಳ್ತೀನಿ. ಇನ್ಮೇಲಿಂದ ಮನೆಯವ್ರ ಜೊತೆ ವೀಡಿಯೋಗಳು ಸೂಪರಾಗಿ ಬರ್ತಾ ಇರ್ತದೆ. ಎಲ್ಲರೂ ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನನಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಗೊತ್ತು. ಬಾಯ್ ಸಿಗೋಣ ಇಂದಿನ ಬ್ಲಾಗಲ್ಲಿ.